ಹಾಯ್ ವಿವಾಸ್, ಇವತ್ತು ಸುಲಭವಾಗಿ ಮನೆಯಲ್ಲಿ ಮಾಡೋವಂಥ ಒಂದು ಡೆಸರ್ಟ್ ಅಥವಾ ಸ್ವೀಟನ್ನು ಮಾಡೋಣ. ಇಲ್ಲಿ ನಾನು ಒಂದು ಕುಕ್ಕರ್ಗೆ 1.5 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಟಂಥ ಸಾಬೂದಾನಿನ ನೀರೆಲ್ಲ ಬಸಿದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಈ ರೀತಿ ಕೈ ಆಡಿಸ್ಕೋಬೇಕು, ಅಂದರೆ ಇದು ತುಪ್ಪದಲ್ಲಿ ಚೆನ್ನಾಗಿ ಬೆರೆತ್ಕೋಬೇಕು. ಹಾಗೆ 1 ಅವರ್ ಮುಂಚೆ ನೆನೆಸಿಟ್ಟಂಥ ಬಾಸ್ಮತಿ ರೈಸನ್ನು ಕೂಡ ನಾನು ಈ ಸಾಬೂದಾನಿ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೆನೆಸಿಡೋದಕ್ಕೆ ಆಗಲ್ಲ ಅನ್ನೋದಾದರೆ ನೀವು ಇದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಹಾಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೋದು. ನಾನು ಅಕ್ಕಿ ಮತ್ತು ಸಾಬೂದಾನನ ತುಪ್ಪದಲ್ಲಿ ಹುರಿದ್ಬಿಟ್ಟು ಎಷ್ಟು ಪ್ರಮಾಣದ ಸಾಬೂದಾನೆ ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಇಡ್ತೀನಿ. ನಮಗೆ ಈ ಸ್ವೀಟು ತುಂಬ ಮೆತ್ತಗೆ ಬೇಕು ಅನ್ನೋದಾದರೆ ಒಂದು 3 ವಿಸಲ್ಲು, ಇಲ್ಲಾಂದರೆ 2 ವಿಸಲ್ ಸಾಕು. ಈಗ ಇದು ಸ್ಟೀಮೆಲ್ಲ ಹೋದ್ಮೇಲೆ ಇದನ್ನ ತೆಗೆದುಬಿಟ್ಟು ಈ ರೀತಿ ನಮಗೆ ಒಂದು ಸ್ವಲ್ಪ ನೀರು ಥರನೇ ಇರಬೇಕು. ಅಕಸ್ಮಾತಾಗಿ ನಾವು ಹಾಕಿರೋ ಹಾಲಿನ ಪ್ರಮಾಣ ಕಡಿಮೆ ಆಗಿದ್ದರೆ ನೀವು ಹಾಲು ಅಥವಾ ನೀರು ಯಾವುದನ್ನು ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ 1 ಬಟ್ಲಷ್ಟು ಸಕ್ಕರೆನ ನಾನು ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಸಕ್ಕರೆನ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೋದು. ಇದಕ್ಕೆ ನಾನು ಯಾವುದೇ ಫ್ಲೇವರನ್ನು ಬಳಸ್ತಾ ಇಲ್ಲ. ಸಕ್ಕರೆನ ಹಾಕಿ ಸ್ವಲ್ಪ ಸಕ್ಕರೆ ಕರಗ್ತಾ ಇದ್ದ ಹಾಗೇ ತುಪ್ಪದಲ್ಲಿ ಕರೆದಂಥ ದ್ರಾಕ್ಷಿ, ಗೋಡಂಬಿ ಇದನ್ನೆಲ್ಲ ಹಾಕಿಬಿಟ್ಟು ಹಾಗೆ ಕಟ್ ಮಾಡಿ ಇಟ್ಟಂಥ ಬಾದಾಮಿ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ಕೆಲವೊಬ್ಬರು ಬೆಲ್ಲ ಕೂಡ ಹಾಕಿ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಒಂದು ಸಾರಿ ಈ ಡೆಸರ್ಟ್ನ ಅಥವಾ ಈ ಸ್ವೀಟ್ನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ನೀವು ಸರ್ವ್ ಮಾಡುವಾಗ ನಿಮಗೆ ಸ್ವಲ್ಪ ನೀರು ಥರ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕಿ ಸರ್ವ್ ಮಾಡ್ಬೋದು. ಇಲ್ಲ ಇದೇ ರೀತಿ ಗಟ್ಟಿಯಾಗಿ ಇರಲಿ ಅನ್ನೋದಾದರೆ ಇದೇ ರೀತಿ ಕೊಡ್ಬೋದು. ಇದನ್ನು ಅಕ್ಕಿ ಮತ್ತು ಸಾಬೂದಾನ ಬಳಸಿ ಮಾಡಿರೋ ಅಂಥ ಖೀರು. ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ.